ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿವತ್ತು ಶ್ರೀ 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 ಪೆಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಏನು ಪುಣ್ಯ ಮಾಡಿದ್ರೋ ಕಣಕ್ಕೆ ಗೊತ್ತಿಲ್ಲ. ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಹೇಳುತ್ತೆ. ನನ್ನ ಲೈಫಲ್ಲಿ ನಂಗೆ ತುಂಬ ಒಳ್ಳೆಯ ದಿವಸ, ನನಗೆ ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯ ದಿವಸ ಅಂತ ಹೇಳುತ್ತೆ. 100% ಸಿಕ್ಕಾಪಟ್ಟೆ ಒಳ್ಳೆಯ ದಿವಸ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ 100% ಇವತ್ತು 2ನೇ ತಾರೀಕು ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರ, ಗುರು ನಕ್ಷತ್ರವಾಗಿರುತ್ತೆ. ಗುರು ಕೂಡ ಇವತ್ತು ಮೀನರಾಶಿಗೆ ಬರ್ತಾನೆ. ಕುಂಭರಾಶಿಲಿ 50-50 ಇರುತ್ತೆ, ಮೀನರಾಶಿ ಬಂದರೆ ಇವತ್ತು ಮಾತಾಡ್ತಿರೋದಂಥ ಒಂದು ಮಾತು 2ನೇ ನಂಬರ್ನ ನೀವೇನು ನೋಡ್ತಾ ಇದ್ದೀರ. 2ನೇ ನಂಬರ್ಸ್ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. 2 ಅನ್ನೋ ನಂಬರ್ಸು ಯಾರೆಲ್ಲ 2ನೇ ತಾರೀಕಲ್ಲಿ ಇವತ್ತು ಹುಟ್ಟಿದ್ದಾರೆ ಅವರು ಖಂಡಿತಲ್ಲೂ ಕೂಡ ದೇವರು ಸಕಲ ಸಂಪತ್ತು ಐಶ್ವರ್ಯನ ತುಂಬ ಒತ್ತು ತಂದಿದ್ದಾರೆ. 2027ರಲ್ಲಿ ನಿಮಗೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. 2027 ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ರಾಜಯೋಗವನ್ನು ಕೊಡುತ್ತೆ. 2027 ಭಯಂಕರ ಲಕ್ ತಂದು ಕೊಡುತ್ತೆ. 2027 ನೀವು ಖಂಡಿತಲ್ಲೂ ಕೂಡ 2ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರೋ ನೀವೆಲ್ಲ ಮನೆ, ಆಸ್ತಿ, ಅಂತಸ್ತು ಎಲ್ಲವನ್ನೂ ತಗೋತೀರ ಅಂತ ಹೇಳ್ತೈತೆ. ಯಾರೆಲ್ಲ ಜಾಬ್ ಇರನಲ್ಲ ಅವ್ರಿಗೆಲ್ಲ ಒಳ್ಳೆ ಜಾಬು, ವಿದೇಶದಲ್ಲಿ ಕೆಲಸ, ಶೇರ್ ಮಾರ್ಕೆಟಿನಲ್ಲಿ ಹಣವನ್ನು ಅತಿ ಹೆಚ್ಚು ಲಾಭವನ್ನು ಕೊಡ್ತೀರ. ಮತ್ತು ಯಾರೆಲ್ಲ 2ನೇ ತಾರೀಕು ಹುಟ್ಟಿದಿರೋ ಅವರು ಎಲ್ಲರೂ ಕೂಡ 2027 ನಿಮ್ಮದು ಲಕ್ಕು ಅಂದರೆ ಲಕ್ಕು. ಬರೆದಿಟ್ಟು ಕೇಳಿ, 2027ನೇ ಇವತ್ತೇ ಪ್ರೆಡಿಕ್ಷನ್ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫಲ್ಲಿ ಎಲ್ಲ ಚಿಂತೆಯಿಂದ ಆಚೆ ಬರ್ತೀರಾ. ಮದುವೆ ಆಗದಿದ್ದವ್ರಿಗೆ ತುಂಬ ಜನಕ್ಕೆ ಮದುವೆ ಆಗುತ್ತೆ. ಒಂದೊಂದು ಸಣ್ಣ ಪರಿಹಾರವನ್ನು ಹೇಳ್ತೀನಿ, ದಯವಿಟ್ಟು ನೀವು ಪರಿಹಾರವನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಒಬ್ಬೊಬ್ಬರಿಗೆ ಡೇಟಲ್ಲಿ ಹುಟ್ಟಿ ಯೋಗನೂ ಚೆನ್ನಾಗಿರುತ್ತೆ, ಒಬ್ಬರಿಗೆ ಒಂದು ಸ್ವಲ್ಪ ಯೋಗ ವೀಕ್ ಇರುತ್ತೆ. ನೋಡಿ, ಒಬ್ಬ ಮನುಷ್ಯ ಒಂಚೂರು ಖಾರ ತಿಂತಾನೆ, ಒಂಚೂರು ಖಾರ ಕಮ್ಮಿ ತಿಂತಾನೆ, ಆದರೆ ಇಬ್ಬರೂ ಕೂಡ ಊಟ ಮಾಡ್ತಾರೆ. ಒಬ್ಬರು ಖಾರ ತಿನ್ನೋರು ಇರ್ತಾರೆ, ಒಬ್ಬರು ಕಮ್ಮಿ ತಿಂತಾರೆ, ಇಬ್ರಿಗೂ ಹೊಟ್ಟೆ ತುಂಬುತ್ತೆ. ಹಾಗೆಯೇ ನಂಬರ್ಸು 2027ರಲ್ಲಿ ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ, ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ಸನ್ನು ಕೊಡ್ತೈತೆ, ಕೋಟ್ಯಾಧೀಶ್ವರ ಆಗ್ತೀರ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಒಂದು ರಾಜಯೋಗ. ಅದು ಸಿನಿಮಾನ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಒಂದು ಬೀಡ ಅಂಗಡಿ ಆಗಿರ್ಬೋದು, ಹೂ ಕಟ್ತಾ ಇರ್ಬೋದು, ಒಂದು ಆಟೋ ಡ್ರೈವರು, ಟ್ರಾವೆಲ್ಸು, IT-BT, ಪೊಲೀಸ್ ಆಫೀಸರ್ಸ್, ಜಡ್ಜ್, ಲಾಯರ್ಸ್, ಆಕ್ಟ್ರಸ್ ಎಲ್ಲರಿಗೂ ಯೋಗ ಇರುತ್ತೆ. ಪ್ರತಿ ವರ್ಷ ಒಂದೊಂದು ಯೋಗ ಅಂತ ಬರುತ್ತೆ. 2027ರಲ್ಲಿ ನಿಮಗಿರೋ ಲಕ್ಕು ಈ ಪ್ರಪಂಚದಲ್ಲಿ ಇನ್ನೊಬ್ರಿಗೆ ಇರೋಕ್ಕಲ್ಲ. ತುಂಬ ದೊಡ್ಡ ಗೋಲನ್ನ ಮಾಡ್ತಾರೆ. ಅದು 2ನೇ ನಂಬರ್ ನಿಮ್ಮ ಒಬ್ಬರದ್ದೆಲ್ಲ. 28ರಲ್ಲಿ 2 ಬರುತ್ತೆ, ಅದು ನಿಮ್ಮ ಲಕ್ಕು. 22ರಲ್ಲೂ ಕೂಡ 22ರಲ್ಲಿ 2 ಬರುತ್ತೆ, 28ರಲ್ಲಿ 2 ಬರುತ್ತೆ. ಹಾಗಾಗಿ 20 ಅನ್ನೋ ನಂಬರ್ ಸ್ಟಾರ್ಟ್ ಆದರೆ ಸಾಕು, ನಿಮ್ಮ ಲೈಫಲ್ಲಿ 29ವರೆಗೂ ಮುಟ್ಟಿದ್ದೆಲ್ಲ ಚಿನ್ನ. ಅಂದರೆ ಈ ನಂಬರ್ನೂ ಕೂಡ ನೀವು ಪಂಚ್ ಮಾಡ್ಬೋದು ಸರ್. ಒಂದು 20, 29 ಈ ಥರ ಎಲ್ಲವೂ ಕೂಡ 21, 23, 25, 24, 27, 28, 29 ಲಕ್ಕು, ಎವ್ರಿ ಲಕ್ಕನ್ನು ಕೊಡುತ್ತೆ. ಅದರಲ್ಲಿ ಬರ್ತ್ 2. ಯಾರ್ದೆಲ್ಲ ವೆಹಿಕಲ್ ನಂಬರ್ಸಲ್ಲಿ ನಂಬರ್ 2 ಪಾಸ್ ಆಗುತ್ತೆ, ವೆಹಿಕಲ್ ನಂಬರ್ 2 ಪಾಸ್ ಆಗುತ್ತೆ, ವೆರಿ ರಿಚ್ ಪೀಪಲ್ಸ್ ಆಗ್ತೀರ. ಯಾರ್ದೆಲ್ಲ ಮೊಬೈಲ್ ನಂಬರ್ಸಲ್ಲಿ ತುಂಬ 2 ಪಾಸ್ ಆಗುತ್ತೆ, ಏಂಜಲ್ ನಂಬರಾಗಿ ಪರಿವರ್ತನೆ ಆಗುತ್ತೆ. ಚಂದ್ರ ಸಖತ್ ಪವರ್ಫುಲ್. ನೋಡಿರಿ, 26ನ ನಂಬರ್ ನೋಡ್ತಾಯಿದ್ದಾರೆ. 26ರಲ್ಲೂ ಕೂಡ ವೆರಿ ಸಕ್ಸಸ್ಸನ್ನು ಕೊಡುತ್ತೆ. ನೀವು 2027ರಲ್ಲಂತೂ ರಾಜಯೋಗದ ನಂಬರ್ಸನ್ನೇ ನಂಬರ್ 2 ಬರೆದಿರು ಕೇಳಿ. ಇವತ್ತಿಂದಲೇ ನೀವು ವಿಸ್ತಾರ ಚಾನಲ್ನ ಏನು ನೋಡ್ತಾ ಇದ್ರೋ ಇವತ್ತಿಂದ ನಿಮ್ಮ ಲಕ್ಕನ್ನ ಚೇಂಜಸ್ ಮಾಡಿಕೊಡುತ್ತೆ. ದಯವಿಟ್ಟು ಎಲ್ಲ ನಂಬರ್ನೂ ಪಂಚ್ ಮಾಡ್ತಿದ್ದಾಗ ಅದು ವೈಬ್ರೇಷನ್ ಇರುತ್ತೆ. ಯಾಕಂದರೆ 2ನೇ ನಂಬರ್ಸಲ್ಲಿ ಆಗಿರ್ಬೋದು 25, 27, 28, 29 ಸಿಕ್ಕಾಬಟ್ಟೆ ಪಾಸಿಟಿವ್ನ ತಂದುಕೊಡುತ್ತೆ, ಅದ್ಭುತವಾದ ವೈಬ್ರೇಷನ್ನ ತಂದುಕೊಡುತ್ತೆ. ಆಮೇಲೆ 2ನೇ ತಾರೀಕಲ್ಲಿ ಹುಡ್ತವ್ರಿಗೆ ಅಪಾರವಾದ ಮೀನನ್ನು ಸಾಕಿ, ನೀವು ತುಂಬ ಲಕ್ ಬರುತ್ತೆ. ಮೀನನ್ನು ಸಾಕಿ ತುಂಬ ಪಾಸಿಟಿವ್ ಆಗುತ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ನಮಸ್ಕಾರ ಸರ್. ಗುರುಗಳೇ ನಮಸ್ಕಾರ. ವೆಂಕಟೇಶ್, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಗಳೇ, ಎಲ್ಲ ತಮ್ಮ ಆಶೀರ್ವಾದ. ಕರೆ ಸಿಕ್ಬಿಟ್ಟಿದ್ದೆ ನಿಮಗೆ. ಹ್ಞೂ ಗುರುಗಳೇ, ನಮ್ಮ ಮಗಳದ್ದು ಕೇಳ್ಬೇಕಾಯ್ತು ಗುರುಗಳೇ. ನೀಟ್ ಬರ್ತಿದ್ದಾಳೆ, ಸೆಕೆಂಡ್ 5/9/2007, 4 ಗಂಟೆ 20 ವೆಂಕಟೇಶ್ ಅವ್ರು ನಿಮ್ದು ಇವಾಗ ಯಾವ ಊರಲ್ಲಿ? ತುಮಕೂರಲ್ಲಿದ್ದೀರಾ ಇವಾಗ ಇಲ್ಲಿದ್ದೀರಾ? ಸರ್ ಗುರುಗಳೇ, ಇದು ಹುಬ್ಳಿಯಲ್ಲಿ ಗುರುಗಳೇ. ಹುಬ್ಳಿಂದ ಮಾಡಿ. ನಾನು ಮುಂಚೆ ಯಾವ್ದಾದ್ರು ಕರೆ ಸಿಕ್ಕಿದ್ದೆ ವೆಂಕಟೇಶ್ ಅವರೇ? ಇಲ್ಲ ಗುರುಗಳೇ, ಇದೇ ಫಸ್ಟ್ ಸಿಗ್ತಾ ಇರೋದು ನನಗೆ. ಏನು ಖುಷಿ ಆಯಿತು, ನನಗೆ ಭಾಳ ಖುಷಿ ಆಯಿತು. ವೆಂಕಟೇಶ್ ಸ್ವಾಮಿ ಫೋನ್ ಮಾಡ್ದಂಗೆ ಆಯ್ತು ನೀವು ಫೋನ್ ಮಾಡಿದ್ದು ನನಗೆ. ಇಲ್ಲ ಗುರುಗಳೇ, ಎಲ್ಲ ನೀವು ಹೇಳ್ದಂಗೆ ಆಗುತ್ತೆ ಗುರುಗಳೇ. ಎಲ್ಲ ತಾವೇನೇನು ನೋಡಿತಾ ಇದ್ದಾರೆ ಎಲ್ಲ ಸತ್ಯ ಆಗ್ತಾ ಇದೆ.
ಯಾಕೆ ವೆಂಕಟೇಶ್ವರ ನೀವು ಇವತ್ತೇ ಕರೆ ಸಿಕ್ಕಿತೆ, ನಾನು ಹೇಳಿದ್ದೆಲ್ಲ ನಿಜ ಅನ್ನಿಸ್ತೈತೆ, ಯಾಕೆ ಹಂಗೆ ಅನ್ಸುತ್ತೆ ನಿಮಗೆ? ಇಲ್ಲ ಗುರುಗಳೇ, ಇಲ್ಲ ನಿಮ್ಮ ಮಗಳು, ನನ್ನ ಮಗಳು ನಿಮ್ಮ ಮಗಳ ಹೆಸರನ್ನ ಕೇಳಿದಾಳೆ. ಹಾಂ ನೀವೇ ಕೊಟ್ಟಿದ್ರಿ ನಿಮ್ಮ ಹಿಂದೆ, ಈಗ 2016 ಕೊಟ್ಟಿದ್ರಿ. ಹಾಂ ಗುರುಗಳೇ, ಓಕೆ, ಅದಕ್ಕೆ ಅವ್ರು ನೀಟ್ ಬರ್ದಿದ್ದಾಳೆ. ಯಾವ್ದು ಫಸ್ಟ್ ರೌಂಡ್ನಾಗ ಆಗತ್ತೋ ಸೆಕೆಂಡ್ ರೌಂಡ್ನಾಗ ಆಗತ್ತೋ ಅಂತ. ಕೊಡಿ ಗುರು, ಒಳ್ಳೆ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಕೊಡಿ ಕೊಡಿ ಕೊಡಿ. ಎಜುಕೇಶನ್ 5/9/2007. 5/9/2007. 5/9/2007. ಟೈಮಿಂಗ್ಸು 4 ಗಂಟೆ 20 ನಿಮಿಷ ಗುರುಗಳೇ, ಮಧ್ಯಾಹ್ನ. 4 ಗಂಟೆ 20 ನಿಮಿಷ ಮಧ್ಯಾಹ್ನ, ಸಾಯಂಕಾಲ 4 ಗಂಟೆ 20 ನಿಮಿಷನಾ? ಹೌದು ಗುರುಗಳೇ. ಏನು ನಿಮ್ಮ ಮಗಳ ಹೆಸರು? ಆಲ್ಯ ಗುರುಗಳೇ, ಆಲ್ಯ. ನಿಮ್ಮ ಮಗಳ ಹೆಸರೇ ಆಲ್ಯ? ಹೌದು ಗುರುಗಳೇ. ಆಲ್ಯ ಆಲ್ಯ ಆಲ್ಯ. ಫಸ್ಟ್ ರೌಂಡ್ನಾಗ ಆಗತ್ತ ಸೆಕೆಂಡ್ ರೌಂಡ್ನಾಗ ಆಗತ್ತ ಅಂತ. ನಿಮ್ಮ ಮಗಳಿಗೆ ಫಸ್ಟ್ ರೌಂಡಲ್ಲಿ ಆಗುತ್ತೆ, ಒಂದು ಪರಿಹಾರ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಆಗುತ್ತೆ. ನಿಮ್ಮ ಮಗಳಿಗೆ ಒಂದು ಎಜುಕೇಷನ್ ಬ್ಯಾಸ್ಲೆಟ್ ಅಂತ ಸಿಗುತ್ತೆ ನಮ್ಮಲ್ಲಿ. ಎಜುಕೇಷನ್ ಬ್ಯಾಸ್ಲೆಟ್ ಅಂತ ಸಿಗುತ್ತೆ. ಹ್ಞೂ ಗುರುಗಳೇ. ಆಮೇಲೆ ಎಜುಕೇಷನ್ ಡಾಲರ್ ಅಂತ ಇದೆ, ಅದನ್ನು ದಯವಿಟ್ಟು ತರ್ಸಕ್ಕೆ ಹೇಳಿ. ಫಸ್ಟ್ ರೌಂಡಲ್ಲಿ ಆಗುತ್ತೆ, ಇದನ್ನು ತರ್ಸಕ್ಕೆ ಹೇಳಿ. ಆಯ್ತು ಗುರುಗಳೇ, ಪಕ್ಕ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ತುಂಬ ನಮಸ್ಕಾರ ಕಲಾವತಿಯರೇ. ಕಲಾವತಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವ್ರಿ. ಹೇಳಿ, ಯಾರ ಬಗ್ಗೆ ಕೇಳ್ತೀರಾ ಕಲಾವತಿ? ನೀವು ಎಲ್ಲಿ ಬೀದರಿಂದ ಕರೆ ಮಾಡ್ತಾಯಿದ್ರಾ? ಹಾಂ ರೀ ಸರ್, ನಮ್ಮ ಮಗಳ ಬಗ್ಗೆ ಕೇಳೋದಿತ್ರಿ. ಓಕೆ, ಕೊಡಿ ಕಲಾವತಿಯರೇ. ನಮ್ಮ ಮಗಳು 24 3ನೇ ತಿಂಗಳು 2023 ರೀ. ಮಧ್ಯಾಹ್ನ 3:40 ನಿಮಿಷಕ್ಕೆ. 2023 ಹಾಂ 3:40. ಹಾಂ 3:40 ಮಧ್ಯಾಹ್ನ. ಓಕೆ, ಏನು ಕಲಾವತಿಯರು ಕೇಳಬೇಕು ಅಂತ ಇದ್ರಾ? ಅವ್ರದ್ದು ಮುಂದಿನ ಫ್ಯೂಚರ್, ಅವ್ರ ರಾಶಿ ನಕ್ಷತ್ರ, ಯಾವಾಗ ಲಗ್ನ, ಹೆಂಗಿರ್ತಾರೆ, ಓದ್ತಾರೆ ಇಲ್ಲ ಕೇಳೋದಿತ್ರಿ. ಈಗ 3 ಮಗ 4 ವರ್ಷ ಆಗ್ತಾರೆ ಹುಡುಗಿ. ಆಕಿನ ಹೆಸರು ಖುಷಿ ಅಂತದ ನೋಡ್ರಿ. ಚೆನ್ನಾಗಿದೆ. ನಿಮ್ಮ ಮಗಳಿಗೆ ಚಂದ್ರ ಮತ್ತು ಶುಕ್ರ ರಾಹು ಗ್ರಹ ಒಟ್ಟಿಗೆ. ಸ್ವಂತ ಮನೆ, ಸ್ವಂತ ಜಮೀನು ಏನಾದ್ರು ಇದೆಯಾ ನಿಮಗೆ? ಹಾಂ ಇದೆ ರೀ ಸರ್. ಹಾಂ ಊರಲ್ಲಿ ಇದೆ ರೀ ಜಮೀನು. ಓಕೆ, ಅದು ಯಾವ್ದಾದ್ರು ಲಿಟಿಗೇಷನ್ ಆಗಿತ್ತಾ ಪಂಚಾಯತಿ? ಅವ್ರು ಇನ್ನೂ ಹಿರಿಯರ ಹೆಸರಿದೆ, ನಿಮ್ಮ ಹೆಸರಿಗೆ ಬಂದಿಲ್ಲ, ಈ ಥರದ್ದು ಏನಾದ್ರು ನೋವಿದೆಯಾ? ಹಾಂ ರೀ, ನಮಗೆ ಮನೆ ಹೊರಗೆ ಹಾಕಿದ್ದಾರೆ ರೀ. ಅತ್ತಿ ಮಾವ ಅವ್ರ ಹೆಸರು ಇದೆ, ನಮ್ಮ ಹೆಸರಲ್ಲಿ ಏನಿಲ್ಲ ರೀ ಸರ್. ಅದೇ ಮುಂದೆ ಹೆಂಗಿರುತ್ತೆ ಅದನ್ನು ಹೇಳುತ್ತೆ. ಕುಜ 12ನೇ ಮನೇಲಿದೆ. ನನಗೂ ಜಾಗದಲ್ಲೂ ಕುಜ 12ನೇ ಮನೇಲಿದೆ. ನಾನು ಇದೇ ಥರ ಆಚೆ ಬಂದೆ ನೋಡಿ, ಮನೆ ಬಿಟ್ಟು. ನಿಮ್ಮ ಮಗಳ ಜಾಗದಲ್ಲೂ ಇದೆ. ಹಾಗಾಗಿ ಈ ಜಾತಕ ತುಂಬ ಚೆನ್ನಾಗಿದೆಮ್ಮ. ಓದಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳುತ್ತೆ. ಸೂರ್ಯ ಬುಧ ಗುರುಗ್ರಹ ಒಟ್ಟಿಗೆ ಇದ್ದಾರೆ. ತುಂಬ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ನಿಮ್ಮ ಮಗಳು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ತುಂಬ ಒಳ್ಳೆಯ ಮಗಳು ಹುಟ್ಟಿದ್ದಾಳೆ, ತಲೆ ಕೆಡಿಸ್ಕೊಬೇಡಿ. ನಿಮಗೆ ಈ ಟೈಮಲ್ಲಿ ಬರ್ತಾನೆ ಇರ್ಬೋದು. ನಿಮ್ಮ ಮಗಳ ಕೈ ಕೆಳಗಡೆ ತುಂಬ ಜನ ಕೆಲಸ ಮಾಡ್ತಾರೆ. ಸೂರ್ಯ ಬುಧ ಮತ್ತು ಗುರುಗ್ರಹ ಇದ್ದರೆ IAS IPS ಎಕ್ಸಾಮ್ ಬರೆಯೋಂಥ ಜಾತಕಗಳಾಗುತ್ತೆ. ದಯವಿಟ್ಟು ಬರ್ತಿರ್ಕೊಳ್ಳಿ. ನಿಮ್ಮ ಮಗಳಿಗೆ ಒಂದು ಸಣ್ಣ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಭಗವಂತ ನಿಮ್ಮ ಮಗಳಿಗೆ ಪುಣ್ಯ ಮಾಡಿದಿಲ್ಲ. 9ನೇ ಮೇಲೆ ಗುರುಗ್ರಹ ಇರೋದು, ಬುಧ ಇರೋದು, ಸೂರ್ಯ ಇರೋದು. ನಿಮ್ಮ ಮಗಳಿಗೆ ಪಕ್ಕಾ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಬರ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತಾರೆ. ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಊರಲ್ಲಿರುವಂಥ ಶಿವನ್ನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ. ಈಶ್ವರನ್ನ ಯಾವುದಾದ್ರು ಒಂದು ಸಣ್ಣ ಗುಡಿಗೆ ಹೋಗಿ ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆ ಅಲ್ಲಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು, ನಿಮ್ಮ ಮಗಳು, ನಿಮ್ಮ ಲೈಫಲ್ಲಿ ನಿಮ್ಮ ಮಗಳಿಗೆ ಆ ಯೋಗ ಇದೆ. ಒಂದು ಸ್ವಲ್ಪ ಕಷ್ಟ ಇಲ್ದಲೇ ಎಲ್ಲವೂ ಸೇರೋಗುತ್ತೆ. ಒಳ್ಳೆಯದಾಗಲಿ. ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. 100%. ತುಂಬ ಜನಕ್ಕೆ, ಸಾಕಷ್ಟು ಜನ ಕರೆ ಮಾಡೋರಿಗೆ ತುಂಬ ಜನ ಮಾಡ್ತಾಯಿದ್ದೀರಾ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ. ತುಂಬ ಕರೆಗಳು ಬರೋಕ್ಕೆ ಸ್ವೀಕರಿಸ್ತಿದ್ವಿ. ಹಲೋ, 2ನೇ ನಂಬರ್ ಬಗ್ಗೆ ಮಾತಾಡ್ತಾಯಿದ್ದೆ. 2ನೇ ನಂಬರ್ ಬಗ್ಗೆ ಸಾಕಷ್ಟು ಮಾತಾಡ್ತಾಯಿದ್ದೆ. 2ನೇ ನಂಬರ್ನ ನೀವು ಅತಿ ಹೆಚ್ಚು ಪ್ರೀತಿಸ್ತಾಗತ್ತೆ ಅವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು 2027ರಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ಹೇಗಿರುತ್ತೆ ಅನ್ನೋದು ನೋಡೋಣ. ಇವತ್ತು ಯಾರೆಲ್ಲ ಯಾವ ಡೇಟಿಗೆ ಯಾವ ಬಣ್ಣ ಹಾಕಿದ್ರೆ ಲಕ್ ಬರುತ್ತೆ. ಇವತ್ತು ನೋಡಿ, ತುಂಬ ಒಳ್ಳೆಯ ಬಣ್ಣ ಅಂದರೆ ಯೆಲ್ಲೋ ಕಲರ್ಸ್, ಗ್ರೀನ್ ಕಲರ್ಸ್, ವೈಟ್ ಕಲರ್ಸ್, ಬ್ಲೂ ಕಲರ್ ತುಂಬ ಲಕ್ಕಿ ಬಣ್ಣ ಆಗುತ್ತೆ. 2ನೇ ತಾರೀಕು ಲೈಫ್ ಲಾಂಗ್ ರೆಡ್ ಕಲರ್ನ ಫಾಲೋ ಮಾಡಬಾರ್ದು. ರೆಡ್ ಈಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. 2ನೇ ನಂಬರ್ಗೆ ರೆಡ್ ಯಾವಾಗಲೂ ಆಗೋಲ್ಲ. ರೆಡ್ ಕಲರ್ನ ಯಾವತ್ತೂ ಮುಟ್ಟಬೇಡಿ. ರೆಡ್ ಕಲರ್ ಸುದ್ದಿಗೆ ಹೋಗ್ಬೇಡಿ. ರೆಡ್ ಕಲರ್ ಕಾರ್ ತಗೋಬೇಡಿ, ರೆಡ್ ಕಲರ್ ಮನೆ ತಗೋಬೇಡಿ, ರೆಡ್ ಕಲರ್ನ ಏನೂ ಯೂಸ್ ಮಾಡಬೇಡಿ.
ಈ ಬಣ್ಣದ ಬಗ್ಗೆ ಸಾಕಷ್ಟು ಮಾಹಿತಿನ ಇವತ್ತಿನ ಡೇಟಲ್ಲಿ ಹಾಕಿದ್ದೀನಿ. ಇವತ್ತು ಯಾರು ಎಲ್ಲೋ, ವೈಟು, ಗ್ರೀನ್, ಬ್ಲೂ ಕಲರ್ ಬಣ್ಣದ ಬಟ್ಟೆಯನ್ನು ಯೂಸ್ ಮಾಡಿ. ಮತ್ತು ಯಾರಿಗೆಲ್ಲ ಲಕ್ ಇದೆ, ಯಾರಿಗೆಲ್ಲ ಲಕ್ ಇಲ್ಲ, ಇದನ್ನ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ಕರೆಸ್ತೀನಿ. ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಇಲ್ಲಿ ಮೈಸೂರಿಂದ ಮಾಡ್ತಿರೋದು. ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇರ್ತೀನಿ ಗುರುಜಿ, ನಿಮ್ದೆ ಫಾಲೋ ಮಾಡ್ತಾ ಇರ್ತೀವಿ. ಓಕೆ, ಏನು ಅನ್ಸುತ್ತೆ ನಾನು ಹೇಳಿದ ಮಾತೆಲ್ಲ ನಿಜ ಆಗುತ್ತಲ್ಲ? ಕರ್ನಾಟಕದಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ಅಷ್ಟೆಲ್ಲ ಹೇಳಿದ್ದು ನಡೆಯೋದು ಒಬ್ಬರದೇ, ಆರ್ಯವರ್ಧಂದು. ಹೌದು ಸರ್, ನಾನು ಕಸ್ತೂರಿ ನಿವಾಸ ಚಾನಲ್ ಬರ್ತಿರಲ್ಲ ಅವಾಗ್ಲಿಂದ ಫಾಲೋ ಆಗಿದ್ದೀನಿ. ಓ, ಭಾಳ ನನಗೆ ಒಂದು 15 ವರ್ಷದ ನನಗೆ ನನ್ನ ಫಾಲೋವರ್ಸ್ ನೀವಲ್ಲ? ಹಾ, 15 ವರ್ಷ. ನೀವು ಹೇಳೋದೆಲ್ಲ ನಿಜ ಆಗ್ತಾ ಇರ್ತದೆ. ಯಾಕೆ ಸರ್ ನನ್ನ ಬಾಯಲ್ಲಿ ದೇವ್ರು ಈ ಥರ ನುಡಿಸ್ತಾನೆ? ನಾನು ಓದಿಲ್ಲ, ಏನೂ ಮಾಡಿಲ್ಲ, ಅದನ್ನು ನನ್ನ ಬಾಯಲ್ಲೇ ನುಡಿಸ್ತಲ್ಲ, ಏನು ಅನ್ಸುತ್ತೆ ನಿಮಗೆ? ಅದಕ್ಕೆ ನಿಮ್ಮನ್ನ ಬ್ರಹ್ಮ ಅಂತ ಕರೆಯೋದು ಅದಕ್ಕೆಲ್ಲ ಸರ್. ಹೌದಾ? ಹಾಂ ನೋಡಿ, ಇವತ್ತು ಹಾವು ಬಂದು ಕಚ್ಚೋ, ಮಳೆ ಬಂದಂತೆ, ಆ ಮಾತು ನಿಜ ಆಯಿತು. ಇದಕ್ಕೆಲ್ಲ ಸರ್ಕಾರ ನಂಗೆ ಅವಾರ್ಡ್ ಕೊಡ್ಬೇಕಾಯ್ತಲ್ಲ ಸರ್? ಹೌದು ಸರ್. ಚೈನಾದಲ್ಲೆಲ್ಲ ಹಾವು ಬಂದು ಕಚ್ಚಿತು, ಎಲ್ಲ ಹೇಳಿದ್ದೆ ನಾನು. ಮಳೆ ಬಂದು ಹಾವೆಲ್ಲ ಎಲ್ಲ ನಾಶ ಆಗಿ ಹಾವು ಬದುಕಕ್ಕದಲ್ಲಿ ಊರೊಳಗೆ ಬಂದು ಊರೊಳಗೆ ಹಾವು ಕಚ್ಚು ಅಂತ ಹೇಳಿದ್ದೆ ನಾನು. ಎಲ್ಲ ನಿಜ ಆಯ್ತು. ಕೊರೋನಾ ಬರುತ್ತೆ ಅಂತ ಪ್ರೆಡಿಕ್ಷನ್ ನೀವೇ ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು. ಅದು ನಾವು ಆಶ್ಚರ್ಯ ಆಯ್ತು ಆ ಥರ ಆಗುತ್ತೆ ಇಲ್ವ ಅಂತ. ಯಾಕೆ ಆಶ್ಚರ್ಯ ಆಯ್ತು ನಿಮಗೆ? ಅಲ್ಲ, ಈಗ ಹೇಳ್ತಿದ್ರಲ್ಲ ಎಲ್ಲಿ ಕೊರೋನಾ ಅಂತ ಹಂಗೆಲ್ಲ ಇದೈತಲ್ಲ, ರೋಡ್ ಎಲ್ಲ ಫೀಲ್ಡ್ ಆಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ. ರೋಡೆಲ್ಲ ಕ್ರಿಕೆಟ್ ಆಡ್ಬೋದು, ಯಾರು ಜನ ಜನ ಓಡಾಡೋದಿಲ್ಲ ಅಂತ ಹೇಳಿದ್ರಿ. ಹಾಂ, ತಿರುಪತಿ ಬಾಗ್ಲಾಗ್ತಾರೆ ಅಂತಾನು ಹೇಳಿದ್ರಲ್ಲ, ಅದೆಲ್ಲ ಕರೆಕ್ಟ್ ನಿಜನೇ ಆಗೋಯ್ತು. ಯಾರು ಇವತ್ತರೂ ತಿರುಪತಿನೇ ದೇವರು ಅಂತ, ನಾನು ತಿರುಪತಿನೇ ಬಾಗ್ಲಾಗ್ತಾರೆ, ಜನ ಹೋಗಲ್ಲ ಅಂತ ಹೇಳಿದ್ದೆ ನಾನು. ಅದು ಯಾವಾಗ ಇನ್ನು ಎಷ್ಟೋ ತಿಂಗಳು ಮುಂಚೆ ಹೇಳ್ತಾ ಇರುವೆ ಅಲ್ವಾ? ಹೌದು ಹೌದು ಸರ್. ಅಯ್ಯೋ, ನಿಮಗಿರಲಿ, ತಾರಾ ಮೇಡಮ್ ಅವ್ರು ತಿರುನಲ್ಲರ ಶನೇಶ್ವರನ ದೇವಸ್ಥಾನದಲ್ಲಿದ್ದು ನಾವಿಬ್ಬರು ಪೂಜೆ ಮಾಡಿಸ್ತು. ಮೇಡಮ್, ಇನ್ನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಮೇಡಮ್, ದೇವಸ್ಥಾನ ಎಲ್ಲ ಬಾಗ್ಲಾಗ್ತಾರೆ, ಮನಸ್ಸಿಂದ ಕಾಯಿಲೆ ಬರುತ್ತೆ, ಆ ಥರದೊಂದು ನಡಿ, ಸುಮ್ಮನೆ ಗುರುಜಿ ಹೇಳ್ಬೇಡಿ, ಯಾರು ಹುಚ್ಚರು ಅಂತಾರೆ ಅಂದ್ರು ನನ್ನ. ನಿಜ ಗುರುಜಿ, ಅದು ಹೇಳಿದ್ದು, ಅದು ಟಿವಿ ಲೈವ್ ಅಲ್ಲೇ ಹೇಳಿದ್ರಿ ಇವತ್ತಲ್ಲ ಅದರ. ದೇವಸ್ಥಾನದಲ್ಲಿ ನಾವು ಅಲ್ಲೇ ಪೂಜೆ ಮಾಡ್ತಿದ್ವಿ ತಿರುನಲ್ಲರಲ್ಲಿ. ಮೇಡಮ್, ಇನ್ನು ಬಾಗ್ಲಾಕ್ಬಿಡ್ತಾರೆ, ಯಾವ ದೇವಸ್ಥಾನಕ್ಕೆ ಹೋಗಲ್ಲ, ಒಬ್ರಿಗೊಬ್ರು ಮಾತಾಡ್ಸಂಗಿಲ್ಲ, ಒಬ್ಬರಿಂದ ಒಬ್ರು ಕಾಯಿಲೆ ಬರುತ್ತೆ, ಅಂಥದ್ದೊಂದು ನಡೀತೈತೆ, ಶನಿಕೆದ್ದು ಒಟ್ಟಿಗೆ ಇದ್ದೇವೆ ಅಂತ ಹೇಳಿದೆ. ಚಿನ್ನದ ರೇಟ್ ಏರುಪೇರು ಹೇಳಿದೆ ನಾನಲ್ಲ ಸರ್. ಚಿನ್ನ ಮಾರಬೇಡಿ, 3,000 ರೂಪಾಯಿ ಇದ್ದಾಗ ಹೇಳಿದೆ, ಮಾರಬೇಡಿ, 10,000 ರೂಪಾಯಿ ಮೇಲೆ ಆಗುತ್ತೆ, ಎಲ್ಲ ಕಳ್ಕೊಬೇಡಿ ಅಂತೇಳಿ 10,000 ರೂಪಾಯಿ ಮೇಲೆ ದಾಟೋಯ್ತು ಅಲ್ವಾ? ಅದು ನಿಜ ಆಯ್ತಲ್ಲ. 15,000 ರೂಪಾಯಿ 16,000 ರೂಪಾಯಿ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ ಅಂತೇಳಿ ಇವಾಗ 13,000 ರೂಪಾಯಿ ಬಂದಿತ್ತಲ್ಲ. ಎಷ್ಟಂತ ಹೇಳೋಣ, ವಿಲೇಜ್ ಜಮೀನು ಮಾರಬೇಡಿ, ಇಟ್ಕೇಳಿ ಅಂತ ಹೇಳಿದೆ. ಅದೆಲ್ಲ ನೀವು ಹೇಳಿರೋ ಪ್ರತಿಯೊಂದು 100% ನಿಜ ಆಗ್ತೈತೆ. ತಮಿಳ್ ವಿಜಯ್ ಯಾರು ಹೇಳಿದ್ರು ಸರ್, CM ಪ್ರೈಮ್ ಮಿನಿಸ್ಟರ್ ಆಯ್ತೀನಿ ಅಂತ ಹೇಳಿದೆ, ಎಲ್ಲ ಶಾಕ್ ಆಗಿದ್ರು ಅಲ್ವಾ? RCB ಟೀಮ್ ಕಪ್ ಗೆದ್ದಾಗ ಹೇಳಿದೆ, ಈ ಸರಿ ಸಾವು ಕಾಣ್ತೈತೆ ಗ್ರೌಂಡಲ್ಲಿ, ನಂಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಅವತ್ತು ಮ್ಯಾಚ್ ಮುಗಿದಾದ್ಮೇಲೆ ಜನ ಕಪ್ ನೋಡೋಕೆ ಸತ್ತೋಗ್ಬಿಟ್ರಲ್ಲ ಸರ್, ಅಲ್ವಾ ಸರ್? ಕಾಲ್ ತೊಳಿತಿದ್ದಾರೆ, ಅಷ್ಟು ಜನ ಸತ್ತೋದ್ರು. ನೀವು ಹೇಳಿ ಡೇಟು ಆಮೇಲೆ RCB ಬಣ್ಣ ಚೇಂಜ್ ಮಾಡಿ ಕಪ್ ಗೆಲ್ತಾರೆ ಅಂತ ಹೇಳಿದೆ. ಬಣ್ಣ ಚೇಂಜ್ ಮಾಡಿದ್ರೆ ಹೆಣ್ಮಕ್ಳು ಗೆದ್ರು, ಗಂಡು ಮಕ್ಳು ಗೆದ್ರು. ಇದನ್ನ ಹೇಳ್ದವ್ ನಾನಲ್ವಾ ಸರ್? ಹೌದು ಸರ್. RCB ಬಣ್ಣ ಚೇಂಜ್ ಮಾಡಿ ಪ್ರತಿಯೊಂದು ನಿಜ ಆಯ್ತೈತೆ ಹೇಳಿ. ಈ ವರ್ಷ ನೋಡಿ ಫ್ಲೈಟ್ ಬೀಳುತ್ತೆ, ವಾರ್ ಆಗುತ್ತೆ, ಎಲ್ಲ ನಾನು ಹೇಳಿದೆ. ಈ ಸರಿ ನೋಡಿ DK ಶಿವಕುಮಾರ್ CM ಆಗ್ತಾರಂತ ಹೇಳಿದ್ದು, ಈ ಸರಿ ಆಗಬೇಕು, ಕಷ್ಟಪಡಬೇಕು ಅವರು, ಈ ಸರಿ ಟ್ರೈ ಮಾಡ್ರೆ ಹಾಗೆ ಆಗ್ತಾರೆ ಅಂತ ಹೇಳಿದೆ, ಹಾಗೆ ಆಗೋದು ಅಲ್ವಾ ಸರ್? ನಿಜ ನಿಜ ಗುರುಜಿ, ನೀವು ಹೇಳಿದೆಲ್ಲ ಪ್ರಶ್ನೆ ನಿಜ. ಮಿಥುನ ರಾಶಿ ಬಗ್ಗೆ ಹೇಳಿದಿರಲ್ಲ, ಅದಂತೂ ಸಿಕ್ಕಾಪಟ್ಟೆ ಕರೆಕ್ಟಾಗಿ ನನಗೂ ಅದು ಮಿಥುನ ರಾಶಿನೇ. ಬಟ್ ನೀವು ಹೇಳಿರೋದು ಮಾತುಗಳು ಇಂಚು ಅದೇ ತರ ನಡೀತೈತೆ. ಏನು ಹೇಳಿದ್ದೆ, ಏನು ನಡೆದೈತೆ ಮಿಥುನ ರಾಶಿ? ಮಿಥುನ ರಾಶಿ ಬಗ್ಗೆ ಈಗ ಹೇಳಿದ್ರಲ್ಲ, ಅದು ಸ್ವಲ್ಪ ಅನುಮಾನ, ಅದು ಇದು ಈ ತರ ಬರುತ್ತೆ ಅಂತ ಹೇಳಿದ್ರಲ್ಲ, ಬುಧ ಮಿಥುನ ರಾಶಿಗೆ ಬಂದಾಗ ಅದು ಸೇಮ್ ಆ ಥರನೇ ವರ್ಕ್ ಆಗಿದೆ. ಅವ್ನು ವೆರಿ ಡೇಂಜರ್ ಬುಧ, ಹೆಂಗೆ ಗೊತ್ತಾ? ಸುಮ್ಮನೆ ಇರೋಕ್ಕಾದ್ರೆ ಹುಳ ಬಿಡ್ಕೊತಲೇ ಇರ್ತಾನೆ ತಲೆಗೆ. ಏನು ಹೇಳಿ? ನಿಜ ಗುರುಜಿ, ಅದೇ ತರ ಆಗಿರೋದು. ಇವಾಗ ನಾನು 5ನೇ ತಾರೀಕು ನೋಡಿ, ನಾನು ಬುಧ ಗ್ರಹ ಸಂಖ್ಯೆ, ನಾನು ಹುಳ ಬಿಡ್ಕೊತಾ ಇರ್ತೀನಿ. ಮಿರಾಕಲ್ ಅಲ್ಲ, ಅದ್ಭುತ. ಏನು ಕೇಳಬೇಕು ಅಂತಿದ್ರೆ ತುಂಬ ಖುಷಿ ಆಯ್ತು ಬೆಳಿಗ್ಗೆ ಕರೆ ಮಾಡಿದೆ. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಅಲ್ಲ, ನಾನು ತುಂಬ ಚೆನ್ನಾಗಿ. ನಿಮಗೆ ಏನು ಅನ್ಸುತ್ತೆ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನನಗೊಂದು ಮಾತಿದೆ ಗೊತ್ತಾ, ನನ್ನ ಯಾರು ಅಂದರೆ ಸರ್ವನಾಶ ಆಯ್ತಾರೆ ಅಂತ ಹೇಳಿದ್ದೆ. ನೋಡಿ, ಯಾವುದೋ ಹುಡುಗಿ ಏನೋ ಮಾಡಿತ್ತು, ನೆನ್ನೆ ಒಳಿ ಕೆಳಕೋದ್ರಾ? ನಾನು ನೋಡಿ ಎಲ್ಲವೂ ಕೂಡ ನಾನೊಂದು ಹೇಳ್ತೀನಿ ಕೇಳಿ. ನನಗೆ 50 ವರ್ಷ ಆಗಿದ್ದೆ, ಎಷ್ಟು ವರ್ಷ ಜ್ಯೋತಿಷ್ಯಲ್ಲಿ ಸೈಕಲ್ ಹೊಡೆದಿಲ್ಲ ನಾನು. ಓಕೆ, ಏನು ಕೇಳಬೇಕು ಅಂತ ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಕೊಡಿ. 12/7.
ಒಳ್ಳೆ ಡೇಟ್ ಆಫ್ ಬರ್ತು. 12/7/2023. 2023. ಟೈಮಿಂಗ್ಸು 7:55 AM. 7:55 AM. ಏನು ಪ್ರಶ್ನೆ ಏನು? ಗುರುಜಿ ಇವ್ರ ಜಾತಕ ಹೆಂಗಿದೆ ಅಂತ ಹೇಳ್ಬೇಕು. ನಾನು ಬೇಕರಿ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದೀನಿ. ಏನೇ ಆದ್ರೂ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ. ಏನಾದ್ರು ಆಗ್ಬೋದಾ ಅಂತ. ನಿಮ್ಮ ಮನೆ ದೇವ್ರು ಯಾವುದು? ಲಕ್ಷ್ಮೀದೇವಿ ವೀರಭದ್ರ ಸ್ವಾಮಿ. ನೀವು ಬಾಯ್ಲಹಳ್ಳಿಲಿ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಾ? ಗುರುಜಿ ಬಾಯ್ಲಹಳ್ಳಿಲಿ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತಿದೆ, ಹೋಗಿದ್ರಾ? ಇಲ್ಲ ಗುರುಜಿ ಹೋಗಿಲ್ಲ. ನೋಡಿ, ಬೇಕರಿಗೆ ಅಧಿದೇವತೆ ಬಂದು ಅಯ್ಯಂಗಾರರು. ಏನು ಹೇಳಿ? ಅಯ್ಯಂಗಾರ್ ಗೊತ್ತಾ ನಿಮಗೆ? ಗೊತ್ತು ಅವ್ರ ಹತ್ರನೇ ಕೆಲಸ ಮಾಡ್ತಿದ್ದೀನಿ. ಬೇಕರಿಗೆ ದೇವ್ರು ಯಾರಪ್ಪ ಅಂದ್ರೆ ಅಯ್ಯಂಗಾರರು. ಹಾಗಾಗಿ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ರಾ? ಇಲ್ಲೇ ಮೈಸೂರಲ್ಲಿ ಕೆಲಸ ಮಾಡ್ತಿರೋದು. ಏನು ಪಫ್ಸ್ ಮಾಸ್ಟ್ರಾ, ಒಲೆ ಮಾಸ್ಟ್ರಾ, ಯಾವುದು? ಏನು ಕೇಕ್ ಮಾಸ್ಟ್ರಾ? ಕೇಕ್ ಮಾಸ್ಟರ್. ಕೇಕ್ ಮಾಸ್ಟರ್ ನೀವು. ನಾನು ಒಂದು 15-20 ವರ್ಷ ಬೇಕ್ರಿ ಕೆಲಸ ಮಾಡಿದ್ದೀನಿ. ನಂದು ಸ್ವಂತ ಬೇಕ್ರಿ. ನಾನು 100 kg ಪಪ್ಸರ್ ಇವೆ. ಎಷ್ಟು ಹೇಳಿ? 100 kg ಪಪ್ಸರ್ ಬಿಟ್ಟು ಮಾರ್ನಿಂಗ್ ಶಾಪ್ ಪಿಕ್ಚರ್ಗೆ ಹೋಗು, 2 ಸರಿ ತುಪ್ಪ ಕೊಡಬೇಕು, 100 kg ಬನ್ ಹಾಕು. ಎಷ್ಟು kg ಹಾಕುವ? 100 kg. ನಾನು ದಿಲ್ಪಸನೆ 700-900 ಸುತ್ತುವೆ. ನಾನು 100 ಪೌಂಡ್ ಟೋಸ್ಟ್ ಹಾಕುವು. ಏನು ಹೇಳಿ? ನಾನು ಯಾವುದು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಕೆಲಸ ಮಾಡೇ ಇಲ್ಲ. ನಾನು ಮಾಡಿದ ಬೇಕ್ರಿ ಇವತ್ತು 1 ಲಕ್ಷ ರೂಪಾಯಿ ವ್ಯಾಪಾರ ಆಗ್ತೈತೆ. ನಾನು ಕೊಟ್ಬಿಟ್ಟೆ. ನಿಮ್ಮ ಲೈಫಲ್ಲಿ ನೀವೊಂದು ಬೇಕ್ರಿ ಮಾಡಬೇಕು ಅಂತ ಹೇಳಿದಾಗ ನಾನು ಯಾರನ್ನೂ ಹಾಡು ಕೇಳಿಸಲ್ಲ, ಈ ನಡುವೆ ಬಿಟ್ಬಿಟ್ಟೆ ಬೇಡ ಅಂತ. ಒಂದು ಒಳ್ಳೆ ಹಾಡು ಹೇಳಿ, ನೀವು ಬೇಕ್ರಿ ಆಗುತ್ತಾ ಇಲ್ವಂತ ಪಟ್ಟ ಅಂತ ಹೇಳ್ಬಿಡ್ತೀನಿ, ಅದಕ್ಕೆ ಪರಿಹಾರನೂ ಕೊಡ್ತೀನಿ. ಹೇಳಿ. ಬರ್ತಾಯಿಲ್ಲ ತಾನೇ? ಅದಕ್ಕೆ ಬೇಕ್ರಿ ಲೇಟ್ ಆಗುತ್ತೆ ಅಂತ ಹೇಳ್ತೈತೆ. ಲೇಟ್ ಆಗುತ್ತೆ ಅಂತ. ಎಷ್ಟಿದೆ ಸಾಲ? ಸಾಲ ಒಂದು 2 ಲಕ್ಷ ಇದೆ. ನೀವು ಸ್ಲೋ ಮಾಡ್ದಲ್ಲೇ ಗೊತ್ತಾಯ್ತು ಸಾಲ ಮಾಡಿದ್ರಂತ ಅನ್ನಿಸ್ತೈತೆ. ನೀವು ಸಾಲ ತೀರಿಸಿ, ಒಳ್ಳೆಯದಾಗಲಿ. ಮತ್ತು ಏನಿದೆ ಸ್ಯಾಲ್ರಿ? ಒಂದು 30 ಇದೆಯಾ, 35 ಇದೆಯಾ, 40 ಇದೆಯಾ? 27 ಇದೆ. 27 ಇದೆ ನನಗೆ ಅನ್ನಿಸ್ತೈತೆ. ಆಜು ಬಾಜು 30 ಪಕ್ಕದಲ್ಲಿ ಇದ್ದೀರಾ. ನೀವು ಲಕ್ಷ್ಮೀ ಜನಾರ್ದನ ಸ್ವಾಮಿ ಅಂತ ಬಾಯ್ಲಹಳ್ಳಿಗೆ ಹೋಗಿ, ಅರ್ಥ ಆಯ್ತಾ? ಯಾವತ್ತಾರು ಫ್ರೀ ಮಾಡ್ಕೊಂಡು ಹೋಗಿ ಬಾಯ್ಲಹಳ್ಳಿಗೆ ಹೋಗಿ. ಲಕ್ಷ್ಮೀ ಜನಾರ್ದನ ಸ್ವಾಮಿ ಅಂತ ಬಸ್ ಇದೆ ಬೆಂಗಳೂರಿಂದ ಡೈರೆಕ್ಟಾಗಿ ಇಲ್ಲಿಂದ. ಅಲ್ಲಿ ಹೋಗ್ಬಿಟ್ಟು ಬಳೆನಲ್ಲಿ ಪ್ರಶ್ನೆ ಇಡ್ತಾರೆ, ರಾಮ ಲಕ್ಷ್ಮಣ ಅಂತ. ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಲಕ್ಷ್ಮೀ ಜನಾರ್ದನಿಗೆ. ಅಲ್ಲಿ ನೀವು ಒಂದು ಬಳೆಹಣ್ಣನ್ನ ತೆಗೆದುಕೊಡ್ತಾರೆ ದೇವ್ರ ಪೂಜೆ ಆದಮೇಲೆ. ಆ ಬಳೆನಲ್ಲಿ ಏನಾದ್ರು ರಾಮ ಬಂದರೆ ನಿಮಗೆ ಬೇಕ್ರಿ ಆಗುತ್ತೆ ಅಂತ ತಿಳ್ಕೊಳ್ಳಿ, ರಾವಳ ಬಂದರೆ ಬೇಕ್ರಿ ಆಗಲ್ಲ ಅಂತ. ಇದು ತುಂಬ ಜನ ಅಯ್ಯಂಗರು ಎಲ್ಲ ಊರಿಗೆ ಬಂದು ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಓಕೆ ಆದರೆ ಖಂಡಿತಲೂ ಸಕ್ಸಸ್ ಆಗುತ್ತೆ. ನೋಡಿ, ಲಕ್ಷ್ಮೀ ಜನಾರ್ದನ ಸ್ವಾಮಿನ ನೀವು ಪ್ರಾರ್ಥನೆ ಮಾಡಿ. ನನ್ನ ಲೈಫಲ್ಲಿ ನಾನು 3 ಸರಿ ಕೇಳಿದೆ, ಸ್ವಾಮಿ ನಾನು ಬೇಕ್ರಿ ಮಾಡಲ, ರಾಮ ಬಂತು. ಆಮೇಲೆ ನಾನು ಆಟ ಓಡಿಸ್ಲಾ, ಬಂತು. ಆಮೇಲೆ ಜ್ಯೋತಿಷ್ಯ ಹೇಳಲ್ಲ, ಬಂತು. ನಾನು 3 ಸರಿನೂ ನಾನು ಅಲ್ಲಿ ಪ್ರಶ್ನೆ ಹಾಕಿ ಕೇಳಿದ್ದೀನಿ. ಇದು ಇವತ್ತೇ ಫಸ್ಟ್ ನಿಮ್ಗೆ ಹೇಳ್ತಾರೆ, ಈ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ. ನೀವು ಲಕ್ಷ್ಮೀ ಜನಾರ್ದನ ಸ್ವಾಮಿಗೆ ಹೋಗಿ ಕೇಳಿ, ತುಂಬ ಒಳ್ಳೆಯದಾಗುತ್ತೆ. 100% ಲಕ್ಷ್ಮೀ ಜನಾರ್ದನ ಅನುಗ್ರಹ ನಿಮ್ಗೆ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಕ್ಕೆ. ಹೀಗೆ ಸದಾ ಹೆಚ್ಚು ವಿಸ್ತಾರ ಚಾನಲ್ನ ಅಪ್ಡೇಟ್ ಮಾಡಿ ನೋಡ್ತಾಯಿರಿ. ಒಳ್ಳೆಯದಾಗಲಿ. ಒಳ್ಳೊಳ್ಳೆ ನ್ಯೂಸ್ ವಿಸ್ತಾರದಲ್ಲಿ ಜನಪರವಾಗಿರುತ್ತೆ. ಈ ನ್ಯೂಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳ್ಳೆಯದಾಗಲಿ. ಸೋಮಶೇಖರ ಹೇಗಿದ್ದೀರಾ? ಹಲೋ ಗುರುಗಳೇ, ಹೇಗಿದ್ದೀರಾ? ಮೈಸೂರಿಂದ ಚಾಮುಂಡೇಶ್ವರಿ ದರ್ಶನ ಆಯ್ತಾ? ಇಲ್ಲ, ಹೋಗಿಲ್ಲ ಸ್ವಾಮಿ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ, ಯಾಕೆ ಹೋಗಿಲ್ಲ? ಹೋಗ್ಬೇಕಾಯ್ತು ಸ್ವಾಮಿ, ಹೋಗಿಲ್ಲ. ನಾನು ಮೊನ್ನೆ ಚಾಮುಂಡೇಶ್ವರಿ ಬಂದೆ. ಏನು ಇಷ್ಟ ಆಯ್ತು ಸೋಮಶೇಖರ್ ನಮ್ಮ ಕಾರ್ಯಕ್ರಮ ನಿಮಗೆ? ಸ್ವಾಮಿ, ನಿಮ್ಮಲ್ಲಿ ಎಲ್ಲಾನು ಇಷ್ಟ ನನಗೆ. ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ದೆ, ಇವತ್ತು ಸಿಕ್ಕಿದೆ. ಏನೋ ಅದಕ್ಕೆ ನೀವು ವಿಸ್ತಾರ ಟಿವಿ ಥ್ಯಾಂಕ್ಸ್. ಏನು ಇಷ್ಟ ಆಗುತ್ತೆ ಸೋಮಶೇಖರ್ ನನ್ನ ಮಾತು? ಸ್ವಾಮಿ, ನಿಮ್ದ್ರಲ್ಲಿ ಎಲ್ಲಾನು ತುಂಬಾ ಇಷ್ಟ. ನೀವು ಹೇಳೋ ಅಸ್ಟ್ರಾಲಜಿಲೆಲ್ಲ ತುಂಬಾ ಸಂಖ್ಯೆಗಳೆಲ್ಲ ಸುಮಾರು ಸಕ್ಸಸ್ ಆಗಿದೆ. ಮೊನ್ನೆ ಕುಂಭರಾಶಿಗೆ ಹೇಳಿದ್ರಿ, ಸುಮ್ಮನೆ ಮನೇಲಿ ಕಿತಾಪತಿ ಆಗ್ತಾನೆ ಇರುತ್ತೆ ನಮಗೂ, ನಮ್ಮ ಮಿಸ್ಸಸ್ಗೆ. ಹೌದಾ? ಹೌದು. ನಾನು ಹೇಳಿದ್ಕೋಸ್ಕರ ಆಯ್ತೈತಿಲ್ಲ, ಆಗ್ತೈತೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನೀವು ಕೆಲವೊಂದೆಲ್ಲ ಹೇಳಿದ್ರಲ್ಲ ಸತ್ಯ ಇದೆ. ಇವಾಗ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೀನಿ, ಏನು ಅಂತ ಗೊತ್ತಾಗ್ತಿಲ್ಲ. ಮೊನ್ನೆ ಕುಂಭರಾಶಿದು ಏನೋ ಹೇಳ್ತಾ ಇದ್ರಿ, ನಾನು ಅಷ್ಟರಲ್ಲೆಲ್ಲ ಹೊರಗಡೆ ಹೋಗ್ಬೇಕಾಯ್ತು, ಅದು ಲಾಗಿಂಗ್ ಆಗಲಿಲ್ಲ. ಏನು ಹೇಳಿ? ಇವಾಗ ಮೊನ್ನೆ ಕುಂಭರಾಶಿದು ಯಾವ್ದೋ ಹೇಳ್ತಿದ್ರಿ,
ಒಂಚೂರು ಸೌಂಡ್ ಜಾಸ್ತಿ ಕೊಡಿ ಸರ್. ಹ್ಞೂ ಕುಂಭರಾಶಿದು ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರಿ, ಹಾಂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೆ, ಹಾಂ ಹಂಗೆ ನಾನು ಅದು ಗಮನಿಸ್ಲಿಲ್ಲ. ಇಲ್ಲೇ ಕುಂಭರಾಶಿಲಿ ಏನಾಗುತ್ತೆ ಗೊತ್ತಾ ಸರ್, ರಾಹು ಗ್ರಹ ಇದ್ದಾನೆ. ರಾಹು ಇದ್ದಾಗ ರಾಶಿಲಿ ಮನಸ್ಥಿತಿ ಮನಸ್ತಾಪಗಳು, ನಮ್ಮ ಬಗ್ಗೆ ಚಾಡಿ ಹೇಳೋದು, ನಮ್ಮ ಬಗ್ಗೆ ಅಸೂಯೆ ಪಡೋರು, ಇಂಥವ್ರ ಕಣ್ಣುಗಳು ನಮ್ಮ ಮೈ ಮೇಲೆ ರಾಶಿ ಕುಂಭರಾಶಿ ಮೇಲೆ ಭಾಳ ಬೀಳ್ತವೆ. ಈ ಥರ ಯಾವ ಬಿದ್ದಿಲ್ಲ ತಾನೆ ಹೊಟ್ಟೆ ಕಿಚ್ಚಂದು. ಬಿದ್ದಿದೆ ಸ್ವಾಮಿ, ಬಿದ್ದಿದೆ ಸ್ವಾಮಿ. ಇದು ಜಾಸ್ತಿ. ಇವಾಗ ಒಂದು ಹಾವು ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಊರೆಲ್ಲ ನಿಂತ್ಕೊಂಡು ನೋಡ್ತಾರೆ, ಅದ್ರ ಪಡೆ ಅದು ಹೋಗುತ್ತೆ ಅನ್ನೋಕ್ಕಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಊರೆಲ್ಲ ನಿಮ್ಮ ಸುದ್ದಿನೇ ಮಾತಾಡ್ತಾರೆ. ನಿಮಗೆ ಗೊತ್ತಿರೋ ಲೆವೆಲಿಗೆ ಗುಣ ಅಂತ ನಿಮಗೆ ಬೇಜಾರಾಗುತ್ತೆ. ನನ್ನ ಸುದ್ದಿ ಬಿಟ್ಟರೆ ಬೇರೆ ಗತಿಯಿಲ್ಲ ಇವ್ರಿಗೆ ಅಂತ ನೋವಾಗುತ್ತೆ ನಿಮ್ಗೆ. ಆ ಥರ ಏನಾರು ಆದ್ರೆ ಆಗ್ಬೋದು. ಆಯಿತಾ? ಆಗಿದೆ ಸ್ವಾಮಿ, ಆಗಿದೆ. ನಮಗೂ ನಮ್ಮ ಮಿಸಸ್ಗೆ ಆಗಿದೆ ಸ್ವಾಮಿ. ಅದನ್ನು ಹೇಳುತ್ತೆ 100%. ಯಾಕೆಂದರೆ ಕುಂಭರಾಶಿಗೆ ಗುರು ಕುಟುಂಬ ಸ್ಥಾನಾಧಿಪತಿ ಗುರು ಮೀನರಾಶಿ ಮತ್ತು ಧನುಸು ರಾಶಿ ಅಧಿಪತಿ 6ನೇ ಮಲ್ಲಿದ್ದಾನೆ. 6ನೇ ಮಲ್ಲಿದ್ದಾಗ ಏನಾಗುತ್ತೆ, ಕುಟುಂಬದಲ್ಲೇ ದೊಡ್ಡ ಜಗಳ, ಕಿರಿಕಿರಿ, ನೀವು ಅವ್ರ ಮಾತು ಕೇಳಲ್ಲ, ಅವ್ರು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ನಿಮ್ಮ ಕೇಳಲ್ಲ. ತಿನ್ನಬೇಕಾದ್ರೂ ಬೈಕಿಂದ ತಿಂತೀರ. ತಿನ್ನೋದ್ರಿಂದಲೂ ಕೂಡ ಕಾಯಿಲೆ ಬಂದುಬಿಡುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ಗಂಡ ಹೆಂಡತಿ ಊಟ ಮಾಡ್ಬೇಕಾದ್ರೆ ಊಟ ಮಾಡಿರಿ, ಆರೋಗ್ಯವಾಗಿರ್ರಿ, ಚೆನ್ನಾಗಿರ್ರಿ, ಸಂತೋಷಗಿರೋಣ ಅಂತ ಹೇಳಲ್ಲ. ಹಿಂಗೆ ತಿಂತಾರೆ ಸತ್ತೋಗ್ಬಿಡ್ತೀಯ, ನಿಂಗೆ ಇಲ್ದಿರೋದೆಲ್ಲ ಕಾಯಿಲೆ ಬರ್ತಂತ ಹೇಳಿದ್ರೆ ಅದು ಹಂಗೆ ಬಂದುಬಿಡುತ್ತೆ ಸರ್. ಹೌದು ಸ್ವಾಮಿ, ನಮ್ಮ ಮಿಸಸ್ ಹಂಗೆ ಬೈತಾರೆ. ಗೊತ್ತಾಯಿತು, ಅದಕ್ಕೆ ಹೇಳಿದೆ ನಾನು. ನಿಮ್ಮ ಮಿಸಸ್ ಹೇಳೋಕ್ಕಾಗಲ್ವಲ್ಲ, ನಿಮ್ಗೆ ಹೇಳಿದೆ. ಇದರಿಂದ ತುಂಬ ಜನ ಎಚ್ಚರಿಸ್ಕೋಬೇಕು. ಹೆಣ್ಮಕ್ಳು ಊಟ ಬಡಿಸ್ಬೇಕಾದ್ರೆ ನೋಡಿದ್ರಾ, ಏನು ಒಳ್ಳೆ ಕತ್ತೆ ತಿನ್ನಂಗೆ ತಿಂತಾನೆ, ದನ ತಿನ್ನಂಗೆ ತಿಂತಾನೆ, ಇವನಿಗೆ ಬರಬಾರ್ದು ಆಗಬಾರ್ದು ಅಂತ ಹೇಳ್ತಾರೆ. ಆದರೆ ನಿಮ್ಮ ಮನಸ್ಸಲ್ಲಿ ನೋಡಪ್ಪ, ಒಂದು ಕಷ್ಟಪಟ್ಟು ಊಟ ಮಾಡೋಕ್ಕೆ ಬಂದು ಇದಕ್ಕೂ ಬೈತಾರೆ ಅಂತಾರೆ. ಆದರೆ ಅದನ್ನೇ ರಾಘವೇಂದ್ರ ಸ್ವಾಮಿ ಅವತ್ತು ಗಂಧ ಅರಿಬೇಕಾದ್ರೆ ಶ್ಲೋಕವನ್ನು ಹೇಳ್ಬೇಕಾದ್ರೆ ಒಂದು ಶ್ಲೋಕ ಉರಿ ಹೇಳ್ತಾರೆ, ಅದು ಎಲ್ಲರಿಗೂ ಮೈ ಸುಟ್ಟೋಗ್ಬಿಡುತ್ತೆ. ಊಟ ಬಡಿಸ್ಬೇಕಾದ್ರೆ ಆರೋಗ್ಯಕ್ಕೆ ಊಟ ಮಾಡಿರಿ, ಚೆನ್ನಾಗಿರ್ರಿ, ನಮಗೆ ದೇವರು ಆರೋಗ್ಯ ಕೊಟ್ಟಾನೆ, ಎಲ್ಲ ಕೊಟ್ಟಾನೆ, ನಮಗೆ ಅದೃಷ್ಟ ಕೊಟ್ಟಾನೆ, ನಾವು ತುಂಬ ಸಂತೋಷ ಇದೆ ಅಂತ ಗಂಡ ಹೆಂಡತಿ ಕುತ್ಕೊಂಡು ಊಟ ಮಾಡಿಬಿಡು ಸರ್. ಅದಕ್ಕಿಂತ ಒಂದು ಶ್ಲೋಕ ಬೇಕಾಗಿಲ್ಲ ಸರ್, ಅಷ್ಟು ರಾಜಯೋಗ ಬರುತ್ತೆ ಸರ್. ಆದರೆ ಬೈಕೆಂದು ಹೇಳಿ ನಿಮಗೆ ಕಾಯಿಲೆನೇ ಬರೆಸ್ಬಿಡ್ತಾರೆ ಸರ್. ಬಂದಿತಾ? ಹೌದು ಸ್ವಾಮಿ, ಬಂದಿದೆ. ಅದೇ ಬೆಳಿಗ್ಗೆ ಎದ್ರೆ ಅದೇ ಬೈಯೋದವ್ರು. ಏನು BP ಶುಗರ್ ಏನಾದ್ರು ಬಂದವ? ಏನಿಲ್ಲ ಸ್ವಾಮಿ, ಅಂಥದ್ದೇನು ಬಂದಿಲ್ಲ. ದಯವಿಟ್ಟು ಏನು ಬರ್ಸ್ಕೋಬೇಡಿ. ನಿಮ್ಮ ಮಿಸ್ಸಸ್ಸಿಗೆ ಹೇಳ್ಬಿಡಿ, ತಾಯಿ ಏನು ಯಾವಾಗ ಬೇಕಾದ್ರೆ ಕಟ್ಟಾಕಿ ಹೊಡೆದ್ಬಿಡು, ಊಟ ಬಡಿಸ್ಬೇಕಾದ್ರೆ ಮಾತ್ರ ನನಗೆ ಬೈಬೇಡ. ನಂಗೆ ಆರ್ಯವರ್ಧನ್ ಗುರೂಜಿ ಹೇಳಿದ್ದಾರೆ, ದಯವಿಟ್ಟು ಊಟ ಬಡಿಸ್ಬೇಕಾದ್ರೆ ಮಾತ್ರ ದಯವಿಟ್ಟು ನನ್ನ ಬೈಬೇಡಿ ಅಂತ ಕೇಳಿ. ಏನು ಹೇಳಿ? ಹೌದು ಸ್ವಾಮಿ, ಹೇಳ್ತೀನಿ ಸ್ವಾಮಿ ಅವ್ರಿಗೆ. ಇದೊಂದು ಮಾತು ಇದ್ರೆ ಕೊಡಿ, ಫೋನ್ ಮಾತಾಡ್ತೀನಿ ಒಂದೆರಡು ಮಾತು. ಒಂದು ನಿಮಿಷ ಕೂಗ್ತೀನಿ ತಾಳಿ ಸ್ವಾಮಿ. ಹಾಂ, ಕೂಗ್ತೀನಿ ಅವ್ರನ್ನ. ಕೊಡಿ ಒಂದೇ ನಿಮಿಷ ಕೊಡಿ. ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್. ಒಂದೆರಡು ಸೆಕೆಂಡ್ ಕೊಡಿ ಸರ್. ಕೊಡಿ. ಇಲ್ಲ ಸ್ವಾಮಿ, ಅವರೆಲ್ಲ ಈಚೆ ಹೊರಗಡೆ ಹೋಗಿದ್ದಾರೆ. ಓಕೆ, ಇದನ್ನು ಹೇಳಿ, ಖಂಡಿತ ಅಲ್ಲ ಕೂಡ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಸರಿ ಸ್ವಾಮಿ. ಇದನ್ನ ಅವ್ರದ್ದು ನಮ್ಮ ರಾಶಿನೇ ಕುಂಭರಾಶಿ. ಅಡ್ಜಸ್ಟ್ ನೀವಿಬ್ಬರು ಏನು ಮಾಡಿ ಗೊತ್ತಾ, ಒಂದ್ಸರಿ ಕುಂಬೇಶ್ವರನ ಟೆಂಪಲ್ಗೆ ಹೊರಟು ಬರ್ರಿ ಸರ್. ಹೌದು ಸರ್. ಕುಂಬೇಶ್ವರನ ಟೆಂಪಲ್ ಕುಂಭಕೋಣಮಲ್ಲಿ ಬರುತ್ತೆ. ಕುಂಬೇಶ್ವರನ್ಗೆ ಹೊರಟು ಬರ್ರಿ. ಮತ್ತು ತಿರುನಲ್ಲರ ಶನೇಶ್ವರನ ಟೆಂಪಲ್ಗೆ ಹೊರಟು ಬರ್ರಿ. ಏನು ಹೇಳಿ? ತಿರುನಲ್ಲರ ಶನೇಶ್ವರನ ಟೆಂಪಲ್ಗೆ ಹೊರಟು ಬಂದರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, ಯಾವುದೇ ಅನುಮಾನ ಇಲ್ದಂಗೆ ಕ್ಲಿಯರ್ ಆಗುತ್ತೆ. ಕುಂಬೇಶ್ವರನ ಟೆಂಪಲ್ಲು ತಿರುನಲ್ಲರ್ಗೆ ಹೊರಟು ಬರ್ರಿ. ಓಕೆ, ಇಷ್ಟೊತ್ತಿಗೆ ಈ ಕಾರ್ಯಕ್ರಮ ನೋಡಿದಾಗ ಒಂದು ಲಕ್ಕಿ ನಂಬರ್ನ ಫಾಸ್ಟಾಗಿ ಹೇಳ್ತೀನಿ ನೋಡಿ. 1, 10, 19, 50 ಇರುತ್ತೆ. 2, 11, 20, 29 ಓಕೆ ಅಂತ ಹೇಳುತ್ತೆ. 3, 12, 21, 30ನೇ ತಾರೀಕು ಸಖತ್ ರಾಜಯೋಗ ಅಂತ ಹೇಳುತ್ತೆ. 4, 13, 22, 31ನೇ ತಾರೀಕು ಹುಷಾರಾಗಿರ್ಬೇಕು ಅಂತ ಹೇಳುತ್ತೆ. 5, 14, 23 ವಿಪರೀತ ರಾಜಯೋಗ ಅಂತ ಹೇಳುತ್ತೆ ನೋಡಿ. ನಾನು 5ನೇ ತಾರೀಕು ಕೊಟ್ಟಿದ್ದೀನಿ, ಡಬಲ್ ಡಮಾಕ. ಬೆಳಗ್ಗೆಲ್ಲೂ ಟಿ ವಿಲಿ ಬರ್ತೀನಿ, ಸಂಜೆನೂ ಬರ್ತೀನಿ. 5, 14, 23 ತಾರೀಕಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. 6, 15, 24 ಎಕ್ಸ್ಟ್ರಾರ್ಡ್ನರಿ ಡೇಟು, ತುಂಬ ಪಾಸಿಟಿವ್ ನಾನು ಕೊಡುತ್ತೆ. ಇವತ್ತು 7, 16, 25 ವಿಪರೀತ ರಾಜಯೋಗ ಡೇಟು. ಬರ್ದಿರ್ಕೇಳಿ 7ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 16ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 25ನೇ ತಾರೀಕಲ್ಲಿ ಯಾರು ತುಂಬ ಚೆನ್ನಾಗಿರ್ತೀರ ಅಂತ ಹೇಳುತ್ತೆ. ಅದೇ ರೀತಿಲಿ 8, 17, 26 50 ಅಂತ ಹೇಳುತ್ತೆ. 9, 18, 27 ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಇವತ್ತು ಇಷ್ಟಪಡೋದು ಭಾಳ ಅದ್ಭುತವಾದ ದೇವರು ಅಮ್ಮನವ್ರನ್ನ ಶ್ಲೋಕವನ್ನು ಹೇಳಿ ಅಮ್ಮನವ್ರ ಅರ್ಚನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನೀವು ತುಂಬ ಅಮ್ಮನವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಮತ್ತೆ ಸಂಜೆ
5:15 ಸಿಗ್ತೀನಿ. ದಯವಿಟ್ಟು ಮತ್ತೆ 5:15 ನೋಡಿ. 3ನೇ ತಾರೀಕು ಬಗ್ಗೆ ಸಾಕಷ್ಟು ಮಾತನಾಡ್ತೀನಿ. 3, 12, 21, 30ನೇ ತಾರೀಕು ಹುಟ್ಟಿದವ್ರು ಹೇಗಿರುತ್ತೆ, 2027 ಬಹುಶಃ ಹೇಗಿರುತ್ತೆ, ನೀವು ಇವಾಗಲೇ ಅಡ್ವಾನ್ಸಾಗಿ ಹೇಳ್ತೀನಿ. ಸಂಜೆ 5:15 ಮಿಸ್ ಮಾಡಿಬಿಟ್ಟು ನನ್ನ ಕಾರ್ಯಕ್ರಮನ ಮಿಸ್ ಇಲ್ದರೆ ನೋಡಿ. ಒಳ್ಳೆಯದಾಗಲಿ, ನೋಡಿದವ್ರ ಮನೆ ಉದ್ಧಾರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ.